ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 6, ವಚನ ರಾಮಾಯಣ ಬಾಲಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪ್ರಾತಃಕೃತ್ಯಗಳನ್ನೆಲ್ಲ ಮುಗಿಸಿ ವಿಶ್ವಾಮಿತ್ರರಿಗೆ ವಂದಿಸಿದ ರಾಮ ಲಕ್ಷ್ಮಣರು ಅವರನ್ನು ಕೇಳಿದರು. ಗುರುದೇವ, ಆ ರಾಕ್ಷಸರು ಬರುವುದು ಎಷ್ಟು ಹೊತ್ತಿಗೆ? ನಮಗೆ ತಿಳಿದಿದ್ದರೆ ಅವರು ಬರುವಷ್ಟರಲ್ಲಿ ನಾವು ಸಿದ್ಧರಾಗಿರಬಹುದಲ್ಲ. ಅವರು ಬರುವ ಹೊತ್ತು ಮೀರಬಾರದಲ್ಲ. ರಾಜಕುಮಾರರು ಯುದ್ಧೋತ್ಸಾಹದಿಂದ ತ್ವರೆ ಮಾಡುವುದನ್ನು ಕಂಡು ಅಲ್ಲಿದ್ದ ಮುನಿಗಳಿಗೆ ಆನಂದವಾಯಿತು. ಅವರು ಹುಡುಗರನ್ನು ಹೊಗಳಿದರು. ಅವರೆಂದರೆ, ರಾಮ ಲಕ್ಷ್ಮಣರೇ, ಇಂದಿನಿಂದ 6 ತಿಂಗಳಲ್ಲಿ ರಕ್ಷಣೆಗೆ ಸಿದ್ಧರಾಗಿರಿ. ಈಗ ಮಹರ್ಷಿಗಳು ದೀಕ್ಷಿತರಾಗಿರುವುದರಿಂದ ಮೌನವ್ರತದಿಂದ ಇರುತ್ತಾರೆ. ಅವರನ್ನು ಮಾತನಾಡಿಸಬೇಡಿರಿ. ರಾಮ ಲಕ್ಷ್ಮಣರು 6 ರಾತ್ರಿಗಳಲ್ಲಿ ಎಚ್ಚರದಿಂದಿದ್ದು ತಪೋವನವನ್ನು ರಕ್ಷಿಸಿದರು. ಬಿಲ್ಲುಗಾರರಲ್ಲಿ ಶ್ರೇಷ್ಠರಾದ ಅವರು 6 ದಿನ ಹಗಲು ರಾತ್ರಿ ಯಜ್ಞದ ರಕ್ಷಣೆಯನ್ನು ಮಾಡಿದರು. 6ನೆಯ ದಿನ ಬೆಳಗ್ಗೆ ರಾಮನು ಲಕ್ಷ್ಮಣನಿಗೆಂದನು, ಸಾವಧಾನದಿಂದಿರೋಣ. ಆಗ ಯಜ್ಞಕುಂಡದಲ್ಲಿ ಅಗ್ನಿಯು ಇದ್ದಕ್ಕಿದ್ದಂತೆ ಪ್ರಜ್ವಲಿಸಿತು. ಮಂತ್ರಘೋಷ ನಡೆಯುತ್ತಿದ್ದಂತೆ ಆಕಾಶದಲ್ಲಿ ಭಯಂಕರ ಶಬ್ದ ಉಂಟಾಯಿತು. ಮಳೆಗಾಲದಲ್ಲಿ ಮೋಡಗಳು ಆಕಾಶವನ್ನು ಆವರಿಸಿ ಮಳೆ ಸುರಿಸುವಂತೆ ಇಬ್ಬರು ರಾಕ್ಷಸರು ತಮ್ಮ ಮಾಯಾ ವಿದ್ಯೆಯನ್ನು ಪ್ರಕಟಿಸುತ್ತಾ ಬಂದರು. ಮಾರೀಚ ಸುಬಾಹುಗಳೆಂಬ ಆ ರಾಕ್ಷಸರನ್ನು ಅನೇಕ ಅನುಯಾಯಿಗಳು ಹಿಂಬಾಲಿಸಿ ಬಂದರು. ಅವರು ಯಜ್ಞ ವೇದಿಕೆಯಲ್ಲಿ ಪಕ್ಕದಲ್ಲಿ ರಕ್ತಧಾರೆಯನ್ನು ಸುರಿಸಿದರು. ಅದನ್ನು ನೋಡಿ ರಾಮನು ಅಲ್ಲಿ ಓಡಿ ಬಂದು ಆಕಾಶದ ಕಡೆಗೆ ನೋಡುತ್ತಾ ಲಕ್ಷ್ಮಣನಿಗೆಂದನು, ತಮ್ಮ, ಈ ಮಾಂಸಭಕ್ಷಕರಾದ ದುಷ್ಟ ರಾಕ್ಷಸರನ್ನು ಗಾಳಿಯು ಮೋಡಗಳನ್ನು ಹಾರಿಸಿಕೊಂಡು ಹೋಗುವಂತೆ ಮಾನವಾಸ್ತ್ರದಿಂದ ಹಾರಿಸಿಬಿಡುತ್ತೇನೆ. ಹೇಗೆಂದವನೇ ಮಾರೀಚನ ಎದೆಗೆ ಮಾನವಾಸ್ತ್ರವನ್ನು ಬಿಟ್ಟನು. ಅದು ಅವನನ್ನು 100 ಯೋಜನೆಗಳಷ್ಟು ದೂರಕ್ಕೆ ಹಾರಿಸಿಕೊಂಡು ಹೋಗಿ ಸಮುದ್ರಕ್ಕೆ ಕೆಡವಿತು. ಶೀತೇಶು ಎಂಬ ಮಾನವಾಸ್ತ್ರದ ಹೊಡೆತದಿಂದ ಮಾರೀಚನು ಎಚ್ಚರ ತಪ್ಪಿ ಸುತ್ತುತ್ತಾ ಹೋಗುವುದನ್ನು ನೋಡಿ ರಾಮನು ಲಕ್ಷ್ಮಣನನ್ನು, ನೋಡು, ಶೀತೇಶುವು ರಾಕ್ಷಸನನ್ನು ಕೊಲ್ಲದೆ ಹೇಗೆ ಹಾರಿಸಿಕೊಂಡು ಹೋಗುತ್ತಿದೆ. ಆದರೆ ಮಿಕ್ಕ ರಾಕ್ಷಸರು ಬಹಳ ಅಪಾಯಕಾರಿಗಳು. ಅವರನ್ನೀಗಲೇ ಧ್ವಂಸ ಮಾಡಿಬಿಡುತ್ತೇನೆ. ರಾಮನು ಸುಬಾಹುವಿನ ಎದೆಗೆ ಆಗ್ನೇಯಾಸ್ತ್ರವನ್ನು ಬಿಟ್ಟನು. ಅವನು ಸತ್ತು ನೆಲಕ್ಕುರುಳಿದನು. ಉಳಿದ ರಾಕ್ಷಸರನ್ನು ವಾಯುವ್ಯಾಸ್ತ್ರದಿಂದ ಯಮಸದನಕ್ಕೆ ಅಟ್ಟಿದನು. ಇದರಿಂದ ಋಷಿಗಳೆಲ್ಲ ಸಂತೋಷಪಟ್ಟರು. ಅವರು ಅವನನ್ನು ಸನ್ಮಾನಿಸಿದರು. ಯಜ್ಞವು ನಿರ್ವಿಘ್ನವಾಗಿ ಸಮಾಪ್ತವಾಯಿತು. ವಿಶ್ವಾಮಿತ್ರರು ನಿರುಪದ್ರವವಾದ ದಿಕ್ಕುಗಳನ್ನು ನೋಡಿ ರಾಮನಿಗೆಂದರು, ರಾಮ, ನಾನು ಕೃತಾರ್ಥನಾದೆ. ನೀನು ಗುರುವಚನವನ್ನು ನಡೆಸಿಕೊಟ್ಟಿದ್ದೀಯ. ಇದನ್ನು ಸಿದ್ಧಾಶ್ರಮವನ್ನಾಗಿ ಮಾಡಿ ತೋರಿಸಿದೆ. ರಾತ್ರಿಯನ್ನು ಸುಖವಾಗಿ ಕಳೆದ ರಾಮ ಲಕ್ಷ್ಮಣರು ಬೆಳಿಗ್ಗೆ ಪ್ರಾತಃ ಸಂಧ್ಯಾವಂದನೆಗಳನ್ನು ಮುಗಿಸಿ ವಿಶ್ವಾಮಿತ್ರರಿಗೂ ಮತ್ತು ಇತರ ಮುನಿಗಳಿಗೂ ಅಭಿವಾದನೆಯನ್ನು ಮಾಡಿದರು. ಅವರು ವಿಶ್ವಾಮಿತ್ರರಿಗೆ ಮಧುರವಾಗಿ ನುಡಿದರು, ಗುರುವರಿಯರೇ, ನಿಮ್ಮ ಈ 2 ಕಿಂಕರರು ಸಜ್ಜಾಗಿದ್ದಾರೆ. ಮುಂದೇನು ಮಾಡಬೇಕು ಅಪ್ಪಣೆಯಾಗಲಿ. ಆಗ ವಿಶ್ವಾಮಿತ್ರರ ಸಹಿತ ಅಲ್ಲಿದ್ದ ಋಷಿಗಳು ಹೇಳಿದರು, ರಾಜಕುಮಾರರೇ, ಮಿಥಿಲೆಯಲ್ಲಿ ಜನಕ ಮಹಾರಾಜನು ಒಂದು ಯಜ್ಞವನ್ನು ಹಮ್ಮಿಕೊಂಡಿದ್ದಾನೆ. ಅವನು ಪರಮ ಧರ್ಮಿಷ್ಠನು. ಆದುದರಿಂದ ನಾವೆಲ್ಲ ಅಲ್ಲಿಗೆ ಹೋಗುತ್ತಿದ್ದೇವೆ. ಅವನ ಬಳಿ ಒಂದು ಶ್ರೇಷ್ಠವಾದ ಧನಸ್ಸಿದೆ. ಅದನ್ನು ನೀವು ನೋಡಬಹುದು. ನಮ್ಮೊಂದಿಗೆ ನೀವು ಬನ್ನಿರಿ. ಹಿಂದೆ ಒಂದು ಯಾಗ ನಡೆಯುತ್ತಿದ್ದಾಗ ದೇವತೆಗಳೇ ಅದನ್ನು ಜನಕರಾಜನಿಗೆ ಕೊಟ್ಟಿರುವರು. ಅದರ ಶಕ್ತಿ ಅಚಿಂತ್ಯವಾದದ್ದು. ಅದು ನೋಡಲು ಭಯಂಕರವಾಗಿದೆ. ದೇವ, ಗಂಧರ್ವ, ಅಸುರ, ರಾಕ್ಷಸರು ಅದನ್ನು ಹೆದೆಯೇರಿಸಲಾರರು. ಇನ್ನು ಮನುಷ್ಯರ ಬಗ್ಗೆ ಹೇಳುವುದೇನು? ಅನೇಕ ರಾಜ ಮಹಾರಾಜರು ಅದನ್ನು ಎತ್ತಲೂ ಆಗದೆ ಹಿಂದಕ್ಕೆ ಹೋಗಿರುವರು. ಅದನ್ನು ನೀವು ನೋಡುವುದು ಒಳ್ಳೆಯದು. ಜನಕನು ಯಜ್ಞಫಲವಾಗಿ ಅದನ್ನು ದೇವತೆಗಳಿಂದ ಪಡೆದಿರುವನು. ಅಲ್ಲಿ ಅದಕ್ಕೆ ನಿತ್ಯವೂ ಅರ್ಚನೆ ನಡೆಯುತ್ತಿದೆ. ರಾಮ ಲಕ್ಷ್ಮಣರು ಅದನ್ನು ನೋಡುವ ಕುತೂಹಲದಿಂದ ಮಿಥಿಲೆಗೆ ಹೋಗಲು ಸಿದ್ಧರಾದರು. ವಿಶ್ವಾಮಿತ್ರರು ಮತ್ತು ಇತರ ಋಷಿಗಳು ಪ್ರಯಾಣವನ್ನು ಆರಂಭಿಸಿದರು. ಹೊರಡುವ ಮುನ್ನ ವಿಶ್ವಾಮಿತ್ರರು ವನದೇವತೆಗಳಿಂದ ಅನುಮತಿಯನ್ನು ಬೇಡಿದರು. ಪೂಜ್ಯ ವನದೇವತೆಗಳೇ, ಸಿದ್ಧಾಶ್ರಮದಲ್ಲಿ ನಾನು ಸಿದ್ಧಿಯನ್ನು ಪಡೆದುಕೊಂಡಿದ್ದೇನೆ. ಇನ್ನೂ ಇಲ್ಲಿ ನಾನು ಇರುವುದಿಲ್ಲ.
ಉತ್ತರ ದಿಕ್ಕಿನಲ್ಲಿ ಗಂಗೆಯ ದಡದಲ್ಲಿ ಹಬ್ಬಿರುವ ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲೇ ನೆಲೆಸುತ್ತೇನೆ. ನನಗೆ ಹೊರಡಲು ಅಪ್ಪಣೆ ಕೊಡಿ. ವಿಶ್ವಾಮಿತ್ರರ ಹಿಂದೆ 100 ಚಕ್ಕಡಿಗಳಲ್ಲಿ ಇತರ ಋಷಿಗಳೂ ಸಾಗಿದರು. ಸಿದ್ಧಾಶ್ರಮದ ಮೃಗಗಳು ಪಕ್ಷಿಗಳು ಅವರನ್ನು ಹಿಂಬಾಲಿಸಿದವು. ಸಾಯಂಕಾಲವಾಗುತ್ತಿರಲು ಅವರು ಮೃಗ ಪಕ್ಷಿಗಳನ್ನು ಹಿಂದಕ್ಕೆ ಕಳುಹಿಸಿಕೊಟ್ಟರು. ಪ್ರದೋಷ ಸಮಯದಲ್ಲಿ ಅವರೆಲ್ಲರೂ ಶೋಣಾ ನದಿಯ ದಡದಲ್ಲಿ ಬೀಡುಬಿಟ್ಟರು. ಸೂರ್ಯಾಸ್ತವಾಗುತ್ತಿರಲು ಅವರೆಲ್ಲರೂ ಸ್ನಾನ ಸಂಧ್ಯಾವಂದನೆಗಳನ್ನು ಅಗ್ನಿಕಾರ್ಯಗಳನ್ನು ನೆರವೇರಿಸಿದರು. ರಾಮ ಲಕ್ಷ್ಮಣರು ನಿತ್ಯಾಹನಿಕವನ್ನು ಮುಗಿಸಿ ವಿಶ್ವಾಮಿತ್ರರನ್ನು ಪ್ರಶ್ನಿಸಿದರು. ಗುರುಗಳೇ, ಇದು ಯಾವ ದೇಶ? ಇದು ಬಹಳ ಸಮೃದ್ಧವಾಗಿರುವಂತೆ ಕಾಣುತ್ತದೆಯಲ್ಲ. ಇದರ ವಿಶೇಷತೆ ಏನು? ನಿಮಗೆ ತಿಳಿದಿದ್ದರೆ ದಯವಿಟ್ಟು ಹೇಳಿರಿ. ಋಷಿಗಳ ಮಧ್ಯದಲ್ಲಿ ಕುಳಿತಿದ್ದ ವಿಶ್ವಾಮಿತ್ರರು ಹೇಳಲಾರಂಭಿಸಿದರು. ಬ್ರಹ್ಮನ ಮಾನಸ ಪುತ್ರನಾದ ಕುಶನೆಂಬ ಮಹಾತಪಸ್ವಿ ಇದ್ದನು. ಅವನು ಶಾಸ್ತ್ರೋಕ್ತವಾಗಿ ಧರ್ಮವನ್ನು ಆಚರಿಸುತ್ತಿದ್ದನು. ಸಜ್ಜನರನ್ನು ಆರಾಧಿಸುತ್ತಿದ್ದನು. ಆ ಮಹಾತ್ಮನಿಗೆ ಅನುರೂಪಳಾದ ವೈದರ್ಭಿ ಎಂಬ ಪತ್ನಿ ಇದ್ದಳು. ಅವಳಲ್ಲಿ ಅವನಿಗೆ ಸದೃಶರಾದ 4 ಮಕ್ಕಳು ಹುಟ್ಟಿದರು. ಅವರು ಕುಶಾಂಬ, ಕುಶನಾಭ, ಅದೂರ್ಥರಜಸ ಮತ್ತು ವಸು ಎಂಬ ಹೆಸರಿನವರು. ಅವರ ಉತ್ಸಾಹ, ಬಲ, ವೀರ್ಯ ಮುಂತಾದ ಗುಣಗಳನ್ನು ಕಂಡ ಕುಶನು ಅವರು ಕ್ಷಾತ್ರ ಧರ್ಮವನ್ನು ಅನುಸರಿಸಲು ಯೋಗ್ಯರೆಂದು ಅರಿತು ಅವರಿಗೆಂದನು, ನೀವು ರಾಜ್ಯವನ್ನು ಪಾಲಿಸುವುದರ ಮೂಲಕ ಧರ್ಮವನ್ನು ಆಚರಿಸಿ ತಂದೆಯ ಆದೇಶದಂತೆ ಅವರು ಆಚರಿಸಿರಿ ಎಂದು ತಂದೆಯ ಆದೇಶ ಹೇಳಿದರು. ತಂದೆಯ ಆದೇಶದಂತೆ ಅವರು 4 ಪುರಗಳನ್ನು ನಿರ್ಮಿಸಿಕೊಂಡರು. ಕುಶಾಂಬನು ಕೌಶಾಂಬಿಯನ್ನು, ಕುಶನಾಭನು ಮಹೋದಯವನ್ನು, ಅಧೂರ್ತರಜಸನು ಧರ್ಮಾರಣ್ಯವನ್ನು, ವಸುವು ಗಿರಿವ್ರಜವನ್ನು ಅಥವಾ ವಸುಮತಿಯನ್ನು ನಿರ್ಮಾಣ ಮಾಡಿ ಅವುಗಳನ್ನು ಆಳತೊಡಗಿದರು. ಈಗ ನಾವಿರುವುದು ಈ ಗಿರಿವ್ರಜದಲ್ಲಿ. ಇಲ್ಲಿ 5 ಪರ್ವತಗಳಿವೆ. ಇದು ಶೋಣಾ ನದಿ. ಇದು ಮಗಧ ದೇಶದಲ್ಲಿ ಹರಿಯುತ್ತದೆ. ಈಗ ನಾವಿರುವುದು ಗಿರಿವ್ರಜದಲ್ಲಿ. ಇದು ಮಗಧ ದೇಶದಲ್ಲಿ ಹರಿಯುವುದರಿಂದ ಇದನ್ನು ಮಾಗಧಿ ಎಂದೂ ಕರೆಯುತ್ತಾರೆ. ಇದು 5 ಪರ್ವತಗಳ ಮಧ್ಯದಲ್ಲಿ ಮಾಲೆಯಂತೆ ಹರಿಯುತ್ತದೆ. ಕುಶನಾಭನಿಗೆ ಘೃತಾಚಿಯಲ್ಲಿ 100 ಹೆಣ್ಣು ಮಕ್ಕಳು ಜನಿಸಿದರು. ಅವರು ಬೆಳೆದು ಯುವತಿಯರಾದರು. ಒಂದು ದಿನ ಅವರು ಚೆನ್ನಾಗಿ ಅಲಂಕರಿಸಿಕೊಂಡು ಉದ್ಯಾನಕ್ಕೆ ಹೋದರು. ಮಳೆಗಾಲದ ಮಿಂಚಿನಂತೆ ಅವರು ಹೊಳೆದರು. ಅವರು ಹಾಡುತ್ತಾ ನರ್ತಿಸುತ್ತಾ ಉದ್ಯಾನವನದಲ್ಲಿ ವಿಹರಿಸಿದರು. ಅತ್ಯಂತ ಸುಂದರಿಯರಾದ ಆ ತರುಣಿಯರನ್ನು ಕಂಡು ವಾಯುದೇವನು ಅವರ ಸೌಂದರ್ಯಕ್ಕೆ ಮರಳಾದನು. ಅವನು ಅವರಿಗೆ ಕಾಣಿಸಿಕೊಂಡು ಹೇಳಿದನು, ನಾನು ನಿಮ್ಮನ್ನೆಲ್ಲ ಇಷ್ಟಪಟ್ಟಿದ್ದೇನೆ. ನೀವು ನನ್ನ ಹೆಂಡಂದಿರಾಗಿ. ನೀವು ದೇವತ್ವವನ್ನು, ಚಿರಯೌವನವನ್ನು, ಚಿರಂಜೀವತ್ವವನ್ನು ಪಡೆಯುವಿರಿ. ಆಗ ಯುವತಿಯರು ನಕ್ಕುಬಿಟ್ಟರು. ಅವರೆಂದರು, ದೇವೋತ್ತಮನೇ, ನೀನು ಎಲ್ಲ ಜೀವಿಗಳ ಹೃದಯದಲ್ಲೇ ನೆಲೆಸಿರುವನು. ನಿನ್ನ ಪ್ರಭಾವವನ್ನು ನಾವು ಬಲ್ಲೆವು. ಆದರೆ ನೀನು ನಮ್ಮನ್ನು ಈ ರೀತಿ ಅವಮಾನಿಸಬಹುದೇ? ನಾವು ಕುಶನಾಭನ ಮಕ್ಕಳು. ತಂದೆಯೇ ನಮಗೆ ದೇವರು. ನಮ್ಮಲ್ಲಿ ತಪಶಕ್ತಿ ಇದೆ. ನಿನ್ನನ್ನು ನಿನ್ನ ಸ್ಥಾನದಿಂದ ಕೆಳಗೆ ಬೀಳುವಂತೆ ಮಾಡಬಲ್ಲೆವು. ಆದರೆ ನಮ್ಮ ತಪಶಕ್ತಿಯನ್ನು ವ್ಯರ್ಥಗೊಳಿಸಲಾರೆವು. ಕ್ಷಮೆಯು ಶ್ರೇಷ್ಠ ಗುಣವಾಗಿರುವುದರಿಂದ ನಾವು ನಿನ್ನನ್ನು ಕ್ಷಮಿಸುತ್ತೇವೆ. ನಮ್ಮ ತಂದೆಯು ನಮ್ಮನ್ನು ಯಾರಿಗೆ ಕೊಡುವನೋ ಅವನೇ ನಮ್ಮ ಪತಿಯಾಗುವನು. ಹುಡುಗಿಯರ ಮಾತುಗಳನ್ನು ಕೇಳಿ ವಾಯುದೇವನು ಅತ್ಯಂತ ಕ್ರುದ್ಧನಾದನು. ಅವನು ಅವರನ್ನು ಕುಬ್ಜೆಯರನ್ನಾಗಿ ಮಾಡಿಬಿಟ್ಟನು. ಅವರು ಅಳುತ್ತಾ ಅರಮನೆಗೆ ಬಂದರು. ಲಜ್ಜೆ ದುಃಖಗಳಿಂದ ಕಂಗೆಟ್ಟ ಅವರು ಕಣ್ಣೀರು ಸುರಿಸುತ್ತಾ ನೆಲದ ಮೇಲೆ ಬಿದ್ದು ಬಿಟ್ಟರು. ಅವರ ದುರವಸ್ಥೆಯನ್ನು ಕಂಡು ದಿಗಿಲಾದ ಕುಶನಾಭನು ಕೇಳಿದನು, ಮಕ್ಕಳೇ, ಏನಾಯಿತು? ನೀವು ಕುಬ್ಜೆಯರಾದದ್ದು ಹೇಗೆ? ಯಾರಾದರೂ ನಿಮ್ಮೊಡನೆ ಅಧರ್ಮದಿಂದ ನಡೆದುಕೊಂಡರೆ ಏನೂ ಹೇಳದೆ ಹೀಗೆ ಸುಮ್ಮನೆ ಅತ್ತರೆ ನಾನು ಏನೆಂದು ತಿಳಿದುಕೊಳ್ಳಲಿ? ರಾಜನು ನೆಟ್ಟಿಸಿರು ಬಿಡುತ್ತಾ ಅವರ ಉತ್ತರಕ್ಕಾಗಿ ಕಾದನು. ತಂದೆಯ ಕಾಲನ್ನು ತಲೆಯಿಂದ ಸ್ಪರ್ಶಿಸುತ್ತಾ 100 ಜನ ಕನ್ಯೆಯರು ಹೇಳಿದರು, ಅಪ್ಪ, ಸರ್ವತ್ರ ಸಂಚರಿಸುವ ವಾಯುದೇವನೇ ನಮ್ಮೊಡನೆ ಅನುಚಿತವಾಗಿ ನಡೆದುಕೊಂಡಿದ್ದಾನೆ. ಅವನು ತನ್ನನ್ನು ಮದುವೆಯಾಗುವಂತೆ ಒತ್ತಾಯಿಸಿದನು. ಆಗ ನಾವು ಹೇಳಿದೆವು, ನಮಗೆ ತಂದೆ ಇದ್ದಾರೆ, ನಾವು ಸ್ವಚ್ಛಂದವಾಗಿ ವರ್ತಿಸಲಾರೆವು. ನಿನಗೆ ಮದುವೆಯಾಗುವ ಆಸೆ ಇದ್ದರೆ ಅವರನ್ನೇ ಹೋಗಿ ಕೇಳು. ಆದರೆ ಆ ಪಾಪಿ ದೇವನು ನಮ್ಮನ್ನು ಕುಬ್ಜೆಯರನ್ನಾಗಿ ಮಾಡಿದನು. ಆಗ ಕುಶನಾಭನೆಂದನು, ಮಕ್ಕಳೇ, ನೀವು ಅವನನ್ನು ಕ್ಷಮಿಸಿದ್ದು ಒಳ್ಳೆಯದೇ ಆಯಿತು. ಏಕೆಂದರೆ ಕ್ಷಮೆಗಿಂತ ದೊಡ್ಡ ಗುಣ, ತಪಸ್ಸು ಅಥವಾ ಅಲಂಕಾರ ಬೇರೊಂದಿಲ್ಲ. ಕ್ಷಮೆಯಿಂದಲೇ ಈ ಜಗತ್ತು ನಿಂತಿದೆ. ಹೀಗೆಂದು ಸಮಾಧಾನ ಹೇಳಿದ ಕುಶನಾಭನು ಅವರ ವಿವಾಹದ ಬಗ್ಗೆ ಸಮಾಲೋಚಿಸಲು ಮಂತ್ರಿಗಳ ಸಭೆಯನ್ನು ಕರೆದನು. ಇದೇ ಕಾಲದಲ್ಲಿ ಚೂಲಿ ಎಂಬ ಒಬ್ಬ ತಪಸ್ವಿಯು ಊರ್ಧ್ವರೇತಸ್ಕನಾಗಿ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿದ್ದನು. ಹಾಗೆ ತಪೋನಿರತನಾಗಿದ್ದ ಅವನನ್ನು ಊರ್ಮಿ ಎಂಬ ಗಂಧರ್ವಿಯು ಅವಳ ಮಗಳಾದ ಸೋಮದೆಯು ಪರಿಚರಿಸುತ್ತಿದ್ದಳು. ತುಂಬ ಸಮಯದ ಮೇಲೆ ಅವಳ ಸೇವೆಯಿಂದ ಸಂತುಷ್ಟನಾದ ಚೂಲಿಯು ಹೇಳಿದನು,
ಯಾರಮ್ಮ ನೀನು? ನಿನ್ನ ಸೇವೆಯಿಂದ ನಾನು ಸಂತುಷ್ಟನಾಗಿದ್ದೇನೆ. ನಿನಗೇನು ಬೇಕು ಕೇಳು. ಅದಕ್ಕೆ ಅವಳೆ ಹೇಳಿದಳು, ಮಹರ್ಷಿಗಳೇ, ನಿಮ್ಮಂತೆ ಬ್ರಹ್ಮ ತೇಜಸ್ಸಿನಿಂದ ಕೂಡಿದ ಮಗನೊಬ್ಬನು ನನಗೆ ಬೇಕು. ನನಗೆ ಮದುವೆಯಾಗಿಲ್ಲ. ನಿಮ್ಮ ತಪೋಬಲದಿಂದ ನನಗೊಬ್ಬ ಪುತ್ರನನ್ನು ಸೃಷ್ಟಿಸಿಕೊಡಿ. ಚೂಲಿಯು ಕೂಡಲೇ ಒಬ್ಬ ಮಾನಸ ಪುತ್ರನನ್ನು ಸೃಷ್ಟಿಸಿ ಅವಳಿಗೆ ಕೊಟ್ಟನು. ಅವನಿಗೆ ಬ್ರಹ್ಮದತ್ತನೆಂದು ಹೆಸರಾಯಿತು. ಅವನು ರಾಜನಾಗಿ ಕಾಂಪಿಲ್ಯ ಎಂಬ ನಗರವನ್ನು ಆಳತೊಡಗಿದನು. ಕುಶನಾಭನು ಆ ಬ್ರಹ್ಮದತ್ತನಿಗೆ ತನ್ನ 100 ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಟನು. ಅವನು ಒಬ್ಬೊಬ್ಬ ಕನ್ಯೆಯ ಪಾಣಿಗ್ರಹಣ ಮಾಡುವಾಗಲೂ ಅವರೆಲ್ಲರ ಕುಬ್ಜತ್ವವು ಮಾಯವಾಗಿ ಅವರು ಮೊದಲಿನಂತೆ ಸ್ವರೂಪವನ್ನು ಪಡೆದರು. ಕುಶನಾಭನಿಗೆ ಪರಮಾನಂದವಾಯಿತು. ಸೋಮದೆಯು ತನ್ನ ಸೊಸೆಯಂದಿರನ್ನು ಅಭಿನಂದಿಸಿದಳು. ಕುಶನಾಭನಿಗೆ ಧನ್ಯವಾದವನ್ನು ಹೇಳಿದಳು. ತನ್ನ ಪುತ್ರಿಯರನ್ನು ವಿವಾಹ ಮಾಡಿಕೊಟ್ಟ ಮೇಲೆ ಕುಶನಾಭನು ಪುತ್ರ ಸಂತಾನಕ್ಕಾಗಿ ಪುತ್ರ ಕಾಮೇಷ್ಟಿ ಯಾಗವನ್ನು ಕೈಗೊಂಡನು. ಯಜ್ಞವು ನಡೆಯುತ್ತಿರುವಾಗ ಕುಶನು ಕುಶನಾಭನಿಗೆ ಹೇಳಿದನು, ಮಗನೇ, ನಿನಗೆ ಅನುರೂಪನಾದ ಪುತ್ರನೊಬ್ಬನು ಜನಿಸುವನು. ಅವನಿಗೆ ಗಾಧಿ ಎಂದು ನಾಮಕರಣವನ್ನು ಮಾಡು. ಅವನಿಂದ ನಿನಗೆ ಲೋಕದಲ್ಲಿ ಶಾಶ್ವತ ಕೀರ್ತಿ ಲಭಿಸುತ್ತದೆ. ಹೀಗೆಂದ ಕುಶನು ಬ್ರಹ್ಮಲೋಕಕ್ಕೆ ಹೊರಟು ಹೋದನು. ಇದಾಗಿ ಕೆಲವೇ ಸಮಯದಲ್ಲಿ ಕುಶನಾಭನಿಗೆ ಧರ್ಮಿಷ್ಠನಾದ ಮಗನು ಹುಟ್ಟಿದನು. ಅವನಿಗೆ ಗಾಧಿ ಎಂದು ಹೆಸರಾಯಿತು. ಆ ಗಾಧಿ ಬೇರೆ ಯಾರೂ ಅಲ್ಲ, ವಿಶ್ವಾಮಿತ್ರರ ತಂದೆ. ನಾನು ಕುಶ ಅಥವಾ ಕುಶಿಕ ವಂಶದಲ್ಲಿ ಹುಟ್ಟಿದ್ದರಿಂದ ನನಗೆ ಕೌಶಿಕ ಎಂಬ ಹೆಸರು ಬಂತು ಎಂದು ವಿಶ್ವಾಮಿತ್ರರು ತಿಳಿಸಿದರು. ನನ್ನ ಅಕ್ಕ ಒಬ್ಬಳಿದ್ದಳು, ಒಳ್ಳೆಯ ಆಚಾರವಂತೆ. ಅವಳ ಹೆಸರು ಸತ್ಯವತಿ ಎಂದು. ಅವಳನ್ನು ರುಚಿಕ ಮುನಿಗೆ ಮದುವೆ ಮಾಡಿಕೊಟ್ಟಿತ್ತು. ನಂತರ ಅವಳು ನದಿಯಾಗಿ ಹರಿದಳು. ಆ ನದಿಯ ಹೆಸರೇ ಕೌಶಿಕಿ ಎಂದು. ಆ ಪುಣ್ಯ ನದಿ ಹಿಮಾಲಯದ ಹತ್ತಿರ ಹರಿಯುತ್ತಿದೆ. ಅಕ್ಕನ ಮೇಲಿನ ಪ್ರೀತಿಯಿಂದಾಗಿ ನಾನು ಹೆಚ್ಚಾಗಿ ಕೌಶಿಕಿ ನದಿಯ ದಡದಲ್ಲೇ ವಾಸಿಸುತ್ತೇನೆ. ನಾನೊಂದು ಸಿದ್ಧಿಗಾಗಿ ಆ ಸ್ಥಳವನ್ನು ಬಿಟ್ಟು ಸಿದ್ಧಾಶ್ರಮಕ್ಕೋಸ್ಕರ ಬಂದಿದ್ದೆ. ನಿನ್ನ ಸಹಾಯದಿಂದ ನನಗೆ ಸಿದ್ಧಿಯೂ ಪ್ರಾಪ್ತವಾಯಿತು. ಇದು ನನ್ನ ವಂಶದ ಕತೆ ಎಂದು ವಿಶ್ವಾಮಿತ್ರರು ತಿಳಿಸಿದರು. ಆಗ ಅವರು, ಮಧ್ಯರಾತ್ರಿಯಾಗಿದೆ, ಇನ್ನು ನಾವು ಮಲಗೋಣ. ಎಲ್ಲ ಮುನಿಗಳು ವಿಶ್ವಾಮಿತ್ರರನ್ನು ಪ್ರಶಂಸಿಸಿದರು ಮತ್ತು ಎಲ್ಲರೂ ಮಲಗಿ ನಿದ್ರಿಸಿದರು. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.